ಹಲೋ ನಮಸ್ಕಾರ ಮೈ ಡಿಯರ್ ಫುಡ್ ಲವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಮತಾಸ್ ರೆಸಿಪಿ. ನಮ್ಮ ಅಜ್ಜಿ ಹೇಳ್ತಿದ್ರು ರಾಗಿ ರೊಟ್ಟಿ ಜೊತೆ ಉಚ್ಚಲ್ ಚಟ್ನಿ ಮಾಡಿಬಿಟ್ರೆ ನಿಮ್ಮ ತಾತ ಕಮ್ಮಿ ಅಂದರೂ 10 ರೊಟ್ಟಿ ತಿಂತಿದ್ರು ಅಂತ. ಹಾಗಾದರೆ ಅಷ್ಟು ಟೇಸ್ಟಿಯಾಗಿರೋ ಉಚ್ಚಲ್ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಪ್ಯಾನ್ ಬಿಸಿಗಿಟ್ಟು ಅರ್ಧ ಕಪ್ಪಷ್ಟು ಉಚ್ಚಳನ್ನ ಮೀಡಿಯಂ ಫ್ಲೇಮಲ್ಲಿ ಚಟಪಟ ಅನ್ನೋವರೆಗೂ ಹುರ್ಕೊಳ್ಬೇಕು. ಉಚ್ಚಳ್ಳು ರೋಸ್ಟ್ ಆದಮೇಲೆ ಒಂದು ಪ್ಲೇಟ್ಗೆ ತೆಗೆದಿಟ್ಟು ಅದೇ ಪ್ಯಾನ್ಗೆ 1 ಟೀ ಸ್ಪೂನ್ ಎಣ್ಣೆ ಹಾಕಿ ಬೆಳ್ಳುಳ್ಳಿ 6 ಎಸಳು, 1 ರೆಕ್ಕೆ ಕರಿಬೇವು, 4 ಬ್ಯಾಡಗಿ ಮೆಣಸಿನ್ಕಾಯಿ, 4 ಒಣಗಿದ ಮೆಣಸಿನ್ಕಾಯಿ, ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಇದನ್ನೆಲ್ಲ ಕಾದಿರೋ ಪ್ಯಾನ್ಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ. ಲಾಸ್ಟಲ್ಲಿ ಇದಕ್ಕೆ ಹುಣಸೆ ಹಣ್ಣನ್ನ ಹಾಕಿ ಹುರ್ಕೊಳ್ಬೇಕು. ಹುರಿದಾದ್ಮೇಲೆ ಇದನ್ನೆಲ್ಲ ಉಚ್ಚಳಿನ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ತುರಿದಿಟ್ಕೊಂಡಿರೋಂಥ ಫ್ರೆಶ್ ಕಾಯಿ 1 ಕಪ್, ಹುರ್ಗಡ್ಲೆ ಅರ್ಧ ಕಪ್, ನೀರು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ಅಷ್ಟೇ, ಸಖತ್ ಫಾಸ್ಟ್ ಆ್ಯಂಡ್ ಸಿಂಪಲ್ಲಾಗಿ ನಮ್ಮ ಉಚ್ಚಲ್ ಚಟ್ನಿ ರೆಡಿ ಆಗೋಗುತ್ತೆ. ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆ ಉಚ್ಚಲ್ ಚಟ್ನಿ ಹಾಕೊಂಡು ತಿಂದಿದ್ರೆ ಆಹಾ, ಅದರ ಟೇಸ್ಟೇ ಬೇರೆ. ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.